ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ RCB ನಡೆದಾಗ ಸನ್ಮಾನ್ಯ DK ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೆಗೆದುಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತ ಹೇಳಿದರು. ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಮ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ? ಅಷ್ಟು ಗತಿಗೆಟ್ಟು ಹೊರಟುತ್ತಾ ಕನ್ನಡ? ಯೋಚನೆ ಮಾಡಬೇಕಲ್ಲ ನೀವು. ಬೀಳ್ತಾರ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು. ಯಾರ ಬೈದಿದ್ದಾರ ನಮ್ಮನ್ನ? ಅದೇನೋ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟಿದೆ, ಅದು ಬೇರೆ ಪ್ರಶ್ನೆ. ನಿಮ್ಮ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ಕೆ ಹೋಗ್ತೀರಾ ಇಂಗ್ಲೀಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ಅಲ್ಲಲ್ಲ ಅಲ್ಲ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. DK ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ. ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು? ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್? ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರಾ. ಎರಡನೇದು, ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ. ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ, ಅದನ್ನು ಹರಣ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ. ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ನು. ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು. ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ. 5 ಕಾರ್ಪೊರೇಷನ್ ಮಾಡಿ 5 ದಿಕ್ಕುಗಳು ಮಾಡಿದ್ದೀರಾ ಅಧ್ಯಕ್ಷರೇ. ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರ್ ಆಗಿರ್ತದೆ, ಹಣನೇ ಇರಲ್ಲ, ದುಡ್ಡೇ ಇರಲ್ಲ. ಅಂದರೆ ಪರಾವಲಂಬಿಲಾಗಿ ಸುತ್ತಬೇಕು. ಸರ್ಕಾರದ ಕಪಿಮುಷ್ಟಿಗೆ ಸಿಕ್ಕಾಕ್ಕೊಂತಾರೆ. ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿಮುಷ್ಟಿಗೆ ಎಲ್ಲ ಸಿಕ್ಕಾಕ್ಕೊಂತಾರೆ. ರಾಜೀವ್ ಗಾಂಧಿಯವರು 74th ಅಮೆಂಡ್ಮೆಂಟನ್ನು ತಂದು 30 ವರ್ಷ ಆಗೈತಾ? ಅದಕ್ಕೆ ಮರ್ತುಬಿಟ್ಟವ್ರು. 30 ವರ್ಷ ಆಗಿರೋದಕ್ಕೆ ಮರ್ತುಬಿಟ್ಟವ್ರು ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.